ದೇವರ ಕೋಣೆಯಲ್ಲಿ ಮ್ಯಾಚ್ ಬಾಕ್ಸ್ ಇಡ್ತೀರಾ? ಹಾಗಿದ್ರೆ ನಿಮ್ಮ ಜೀವನದಲ್ಲಿ ಈ ಕಂಟಕ ಎದುರಾಗೋದು ಫಿಕ್ಸ್. ದೇವರ ಕೋಣೆಯಲ್ಲಿ ಬೆಂಕಿ ಪೊಟ್ಟಣ ಇಡುವುದು ವಾಸ್ತು ಪ್ರಕಾರ ತಪ್ಪು. ಇದು ನಕಾರಾತ್ಮಕ ಶಕ್ತಿ, ದುರಾದೃಷ್ಟ ತರುತ್ತದೆ. ಈ ರೀತಿಯ ನಿಮ್ಮ ಚಿಕ್ಕ ತಪ್ಪಿನಿಂದ ಜೀವನದಲ್ಲಿ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ. ಆದ್ರಿಂದ ಮ್ಯಾಚ್ ಬಾಕ್ಸ್ ಅನ್ನ ಈ ಜಾಗದಲ್ಲಿ ಮಾತ್ರ ಇಡಬೇಕು. ಪ್ರತಿ ಮನೆಯಲ್ಲೂ ದೇವರ ಕೋಣೆ ಎಂದರೆ ಪವಿತ್ರ ಸ್ಥಳ. ಅಲ್ಲಿ ನಾವು ದೇವರ ಪೂಜೆ ಮತ್ತು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ. ಆ ಪವಿತ್ರವನ್ನ ಕಾಪಾಡಿಕೊಳ್ಳಲು ವಾಸ್ತುಶಾಸ್ತ್ರವು ನಿಗದಿಪಡಿಸಿದ ನಿಯಮಗಳನ್ನು ಅನುಸರಿಸಬೇಕು. ಆದರೆ ಹೆಚ್ಚಿನ ಜನರು ತಿಳಿಯದೆ ತಪ್ಪು ಮಾಡುತ್ತಾರೆ. ಅದೇ ಪೂಜಾ ಕೋಣೆಯಲ್ಲಿ ಬೆಂಕಿ ಪೊಟ್ಟಣವನ್ನ ಇಡುವುದು ವಾಸ್ತು ಪ್ರಕಾರ ಇದು ಬಹಳ ದೊಡ್ಡ ತಪ್ಪು. ಇದು ಮನೆಗೆ ನಕಾರಾತ್ಮಕ ಶಕ್ತಿ ಮತ್ತು ದುರಾದೃಷ್ಟವನ್ನ ತರುತ್ತದೆ. ಪೂಜೆಯ ಸಮಯದಲ್ಲಿ ಧೂಪವನ್ನ ಬೆಳಗಿಸಲು ನಾವು ಅಗರಬತ್ತಿಗಳು, ದೀಪಗಳು ಮತ್ತು ಬೆಂಕಿ ಕಡ್ಡಿಗಳನ್ನ ಬಳಸ್ತೇವೆ. ಇದೆಲ್ಲವನ್ನು ಬೆಳಗಿಸಲು ಬೆಂಕಿ ಕಡ್ಡಿ ಬೇಕು. ಆದರೆ ಬೆಂಕಿ ಪೆಟ್ಟಿಗೆಯನ್ನ ದೇವರ ಮನೆಯಲ್ಲಿ ಇಡುವುದು ಸೂಕ್ತವಲ್ಲ. ಬೆಂಕಿ ಕಡ್ಡಿಗಳಂತಹ ಸುಡುವ ವಸ್ತುಗಳನ್ನ ಪವಿತ್ರ ಸ್ಥಳದಲ್ಲಿ ಇರಿಸಿದ್ರೆ ವಾಸ್ತು ದೋಷ ಉಂಟಾಗುತ್ತದೆ. ಇದು ಆ ಪ್ರದೇಶದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನ ತರುವುದಿಲ್ಲ. ಮ್ಯಾಚ್ ಬಾಕ್ಸ್ ಬೆಂಕಿಗೆ ಸಂಬಂಧಿಸಿದೆ. ಇದನ್ನ ವಿನಾಶ ಮತ್ತು ಅಸ್ಥಿರತೆಯ ಸಂಕೇತವೆಂದು ಹೇಳಲಾಗುತ್ತದೆ. ಅದನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಶಾಂತಿಯುತ ಶುದ್ಧ ವಾತಾವರಣವು ಹಾಳಾಗುತ್ತದೆ. ಇದಲ್ಲದೆ ಇದು ಆರ್ಥಿಕ ತೊಂದರೆಗಳು, ಮಾನಸಿಕ ಶಾಂತಿಯನ್ನ ತರುತ್ತದೆ ಮತ್ತು ಪೂಜೆಗಳ ಫಲಿತಾಂಶ ಸಹ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ. ವಾಸ್ತು ಪ್ರಕಾರ ದೇವರ ಕೋಣೆಯಲ್ಲಿ ಬೆಂಕಿ ಪೊಟ್ಟಣವನ್ನ ಇಡುವುದು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಮೇಲೆ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮಲಗುವ ಕೋಣೆಯಲ್ಲಿಯೂ ಬೆಂಕಿ ಪೊಟ್ಟಣಗಳನ್ನ ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನೀವು ಇದನ್ನ ಮಾಡಿದರೆ ಗಂಡ ಮತ್ತು ಹೆಂಡತಿಯ ನಡುವೆ ಸಂಘರ್ಷಗಳು ಉಂಟಾಗುತ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ಉರಿಯುವ ವಸ್ತುಗಳು ಹತ್ತಿರದಲ್ಲಿದ್ದರೆ ಆತಂಕ ಮತ್ತು ನಕಾರಾತ್ಮಕ ಕಂಪನಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ. ವಾಸ್ತು ದೋಷವನ್ನ ತಪ್ಪಿಸಲು ಬೆಂಕಿ ಪೊಟ್ಟಣಗಳನ್ನ ಸರಿಯಾದ ಸುರಕ್ಷಿತ ಸ್ಥಳಗಳಲ್ಲಿ ಇಡಬೇಕು. ಇದಕ್ಕೆ ಅಡುಗೆ ಮನೆ ಅತ್ಯುತ್ತಮ ಸ್ಥಳವಾಗಿದೆ, ಏಕೆಂದರೆ ಬೆಂಕಿಗೆ ಸಂಬಂಧಿಸಿದ ವಸ್ತುಗಳು ಅಲ್ಲಿ ಇರಬೇಕು ಅಥವಾ ಅವುಗಳನ್ನು ಮುಚ್ಚಿದ ಡ್ರಾಯರ್ಗಳು ಅಥವಾ ಕಪಾಟುಗಳಲ್ಲಿ ಇಡಬಹುದು. ಇನ್ನು ದೇವರ ಕೋಣೆಯಲ್ಲಿ ಬೆಂಕಿ ಪೊಟ್ಟಣವನ್ನ ಇಡಬೇಕಾದರೆ ಅದನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಬೇಕು. ಇದು ನಕಾರಾತ್ಮಕ ಶಕ್ತಿಯ ಪರಿಣಾಮವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ಬೆಂಕಿ ಪೊಟ್ಟಣಗಳ ಜೊತೆಗೆ ಲೈಟರ್ಗಳು ಅಥವಾ ಯಾವುದೇ ಉರಿಯುವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಅಗರಬತ್ತಿಗಳು ಅಥವಾ ದೀಪಗಳನ್ನು ಬೆಳಗಿಸಿದ ನಂತರ ಸುಟ್ಟ ಬೆಂಕಿ ಕಡ್ಡಿಗಳನ್ನು ದೇವರ ಮನೆ ಬಳಿ ಬಿಸಾಕಬಾರದು. ಇದು ಬಡತನ ಮತ್ತು ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇದಲ್ಲದೆ ಅಗರಬತ್ತಿಗಳ ಬೂದಿಯನ್ನ ಸಹ ಕಾಲಕಾಲಕ್ಕೆ ತೆಗೆದುಹಾಕಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.